ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಇಂದಿನ ವಿಷಯ ಅತ್ಯದ್ಭುತವಾಗಿರುವಂಥದ್ದು. ಹಲವಾರು ಜನ ಕೇಳಿರುವಂತಹ ಪ್ರಶ್ನೆಗೆ ಈ ವಿಡಿಯೋದ ಮೂಲಕ ಉತ್ತರ ಸಿಗುತ್ತೆ. ತಮ್ಮ ತಮ್ಮ ಕಿವಿಗಳನ್ನು ಗೌರ್ಮೆಂಟ್ ಟಾಯ್ಲೆಟ್ ರೂಪದಲ್ಲಿ ಮಾಡ್ಕೊಂಡಿರ್ತಾರೆ. ಅದೇ ಇಂದಿನ ವಿಷಯ. ಏನಿದು, ಯಾಕೆ ಅನ್ನೋದನ್ನು ಹೇಳ್ತೀನಿ. ಕೆಲವೊಂದು ಪದಗಳನ್ನು ನಾನು ಬಳಕೆ ಮಾಡಲೇಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಮೊದಲೇ ಕೇಳ್ಬಿಟ್ಟಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಈ ಒಂದು ಕಿವಿಗೆ ಯಾರು ಬೇಕಾದರೂ ಬಂದು ಉಚ್ಚೊಯ್ಬೋದು, ಏತ್ ಬಿಡ್ಬೋದು. ಸೊ ಯಾರು ಬೇಕಾದರೂ ಬಂದು ಮಾಡಿಬಿಡ್ಬೋದು, ಆ ರೀತಿ ಮಾಡ್ಕೊಂಬಿಟ್ಟಿರ್ತಾರೆ. ಹೇಗೆ ಗೌರ್ಮೆಂಟ್ ಸುಲಭ ಶೌಚಾಲಯ, ಸೊ ಇದರಲ್ಲಿ ದುಡ್ಡು ಕೊಟ್ಬಿಟ್ಟು ಪೇ ಮಾಡಬೇಕು. ಕೆಲವೊಂದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನಲ್ಲಿ ಫ್ರೀಯಾಗಿರ್ತದೆ. ಅಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಒಳಗಡೆ ಆ ಕಡೆ ತಿರುಗಿ ನೋಡಿದ್ರೆ ಸಾಕು, ಗಬ್ಬು ವಾಸನೆ ಹೊಡಿತಾ ಇರ್ತದೆ. ಈ ವಾಸನೆ ಹೇಗಿರುತ್ತೆ ಅಂದರೆ, ಅಕಸ್ಮಾತ್ ಏನಾದರೂ ಅಪ್ಪಿತಪ್ಪಿ ಉಸಿರನ್ನು ನಾವು ಪೂರ್ತಿಯಾಗಿ ಎಳ್ಕೊಂಬಿಟ್ರೆ 1 ತಿಂಗಳು ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ. ಆ ಮಟ್ಟದಲ್ಲಿ ಅಷ್ಟು ಕಚಡವಾಗಿರ್ತದೆ, ಅಷ್ಟು ದುರ್ಗಂಧ ಬೀರ್ತಾ ಇರುತ್ತೆ. ಅದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ. ದೇಹ, ಮನಸ್ಸು, ಆತ್ಮ, ಈ ಮೂರರ ಮೇಲೂ ನಿಜವಾಗ್ಲೂ ಪ್ರಭಾವ ಬೀಳ್ತದೆ. ಎಲ್ಲ ಅವಯವಗಳಿಗೂ ಆ ಒಂದು ಸ್ಮೆಲ್ಲು ಡ್ಯಾಮೇಜ್ ಮಾಡೇ ಮಾಡ್ತದೆ. ಅದೇ ರೀತಿ ಎಷ್ಟು ದುರ್ಗಂಧ ಬೀರ್ತಾ ಇರ್ತದೋ ಆ ರೀತಿ ಬೀರೋದಕ್ಕೆ ಅದು ಸ್ಥೂಲವಾದಂತಹ ಸ್ಥಳ. ಈ ಮನುಷ್ಯರು ಏನು ಮಾಡ್ತಾರೆ, ಕೆಲವರು ಯಾರೋ ಬಂದವರವ್ರ ಮನೆ ಸಮಸ್ಯೆಗಳನ್ನು ಬಂದು ನಿಮ್ಮ ಕಿವಿಲಿ ಹುಚ್ಚೊಯ್ದ್ಬಿಟ್ಟು ಹೋಗ್ಬಿಡ್ತಾರೆ, ನಿಮ್ಮ ಕಿವಿಲಿ ಏತ್ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನು ಕ್ಲೀನ್ ಮಾಡೋರು ಯಾರು? ಸುಲಭ ಶೌಚಾಲಯದಲ್ಲಿ ಯಾರೋ ಕ್ಲೀನ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ ಟಾಯ್ಲೆಟ್ ಕ್ಲೀನ್ ಮಾಡೋರನ್ನ. ಬಟ್ ಇಲ್ಲಿ ಹಾಕಿರ್ತಾರಲ್ಲ, ಇದನ್ನು ಹೇಗೆ ಕ್ಲೀನ್ ಮಾಡ್ತೀರಾ? ಊಟ ಮಾಡ್ತೀರಾ, ಅದು ನಂಬರ್ 2 ಮೂಲಕ ತ್ಯಾಜ್ಯಗಳು ಹೊರಗೆ ಹೋಗ್ತದೆ. ನೀರು ಕುಡಿತೀರಾ, ಕಾಫಿ, ಟೀ, ಜ್ಯೂಸ್ ಎಲ್ಲ ಕುಡಿತೀರಾ, ಅದು ಒಂದ ಮಾಡೋದ್ರ ಮೂಲಕ ಹೊರಗೆ ಹೋಗುತ್ತೆ ತ್ಯಾಜ್ಯಗಳು. ಅಂದರೆ ಶರೀರಕ್ಕೆ ಎಷ್ಟು ಬೇಕಷ್ಟು ಹೀರ್ಕೊಂಡು ಮಿಕ್ಕಿದ ತ್ಯಾಜ್ಯಗಳನ್ನು ಹೊರಗೆ ಹಾಕುತ್ತೆ. ಈಗ ಇಲ್ಲಿ ಹಾಕಿದಿರಲ್ಲ, ಚಾಡಿ ಮಾತುಗಳು ಕೇಳಿರ್ತೀರಾ, ಯಾರ್ದೋ ಏನೋ ಕಷ್ಟಗಳು ಕೇಳಿರ್ತೀರಾ. ಇಲ್ಲಿ ಸಾಕಷ್ಟು ಕೌನ್ಸ್ಲಿಂಗ್ಗೆ ಅಂತ ಬರ್ತಾರೆ, ಹಿಪ್ನೋಥೆರಪಿ ಮಾಡ್ತೀನಿ, ಹಿಪ್ನೋಥೆರಪಿಗೆ ಬರ್ತಾರೆ. ಹಿಪ್ನೋಥೆರಪಿ ಏನಕ್ಕೆ ಅಂದರೆ, ಶುದ್ಧಗೊಳಿಸೋದಕ್ಕೆ. ಮಲಿನವಾಗ್ಬಿಟ್ಟಿರುತ್ತೆ ಮನಸ್ಸು, ಆ ಮನಸ್ಸನ್ನು ಗುಡಿಸೋವಂಥ ಪ್ರಯತ್ನ, ಮನಸ್ಸಿನಲ್ಲಿರೋ ಕಸಗಳನ್ನು ಹೊರಗೆ ಹಾಕುವಂಥ ಪ್ರಯತ್ನ ಆ ಒಂದು ಹಿಪ್ನೋಥೆರಪಿಯಲ್ಲಿ ನಡೆಯುತ್ತೆ, ಅಥವಾ ಯೋಗ ನಿದ್ರೆಯಲ್ಲಿ ನಡೆಯುತ್ತೆ, ಅಥವಾ ಹೀಲಿಂಗ್. ಸೊ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕನೂ ಇದೆಲ್ಲವನ್ನು ಶುದ್ಧಗೊಳಿಸೋದಕ್ಕೆ ಒಂದು ಅತ್ಯದ್ಭುತವಾದಂತಹ ದೈವಿಕ ಪರಿಹಾರ ಮಾರ್ಗ. ಇಲ್ಲಿ ಬರೋರಿಗೆ ಏನು ಸಮಸ್ಯೆ ಅಂದರೆ, ನಿಜವಾಗ್ಲೂ ಏನು ಸಮಸ್ಯೆ ಇಲ್ಲ. ಗಂಡ ಹೆಂಡತಿ ಇಬ್ರಿಗೂ ಒಳ್ಳೆ ಅದ್ಭುತವಾಗಿ ಗೌರ್ಮೆಂಟ್ ಟೀಚರು, ಇಬ್ಬರು ದುಡಿದ್ರು, ರಿಟೈರ್ಡ್ ಆದರು, ಮಕ್ಕಳಿಗೆ ಮದುವೆ ಆಯಿತು, ಮೊಮ್ಮಕ್ಕಳು ಕೂಡ ಆಗಿದ್ದಾರೆ, ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ಮಕ್ಕಳು ಮೊಮ್ಮಕ್ಕಳೆಲ್ಲ. ಇವರು ಅದ್ಭುತವಾಗಿ ಗಂಡ ಹೆಂಡತಿ ಸೌಖ್ಯವಾಗಿ ಒಂದು ಕಡೆ ಇರುವಂತಹ ಪರಿಸ್ಥಿತಿ. ದಿನಕ್ಕೆ ಒಂದು 10-15 ಜನದಿಂದ ಕಾಲ್ ಬರ್ತದೆ. ಅವ್ರು ಏನು ಮಾಡ್ತಾರೆ, ಬರೀ ಕಂಪ್ಲೇಂಟನ್ನು ಹೇಳ್ತಾರೆ. ನನ್ನ ಗಂಡ ಹಂಗೆ ಮಾಡ್ದ, ನನ್ನ ಗಂಡ ಹೀಗೆ ಮಾಡ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ. ಮಕ್ಕಳು ಸೊಸೆ ಅಲ್ಲ, ಮಗಳು ಅಳಿಯ ಅಲ್ಲ, ಯಾರೋ ಬೇರೆಯವ್ರ ರಿಲೇಷನ್, ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಅವರು ಇವರು ಯಾರ್ಯಾರನ್ನೋ ಒಂದಷ್ಟು ಜನ ಗುಡ್ಡೆ ಹಾಕೊಂಬಿಟ್ಟವ್ರೆ. ಎಲ್ಲ ಬಂದು ಬೆಳಿಗ್ಗೆಯಿಂದ 10-12 ಕಾಲ್ ಅಟೆಂಡ್ ಮಾಡಿ ಈ ಅಮ್ಮನ ಕಿವಿಗೆಲ್ಲ ಬಂದು ಹುಚ್ಚೊಯ್ದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಅದನ್ನು ಕ್ಲೀನ್ ಮಾಡೋರು ಯಾರು? ಇಷ್ಟು ಮಾತ್ರ ಅಲ್ಲ, ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ, ನಮ್ಮ ಮನೇಲಿ ಆ ಸಮಸ್ಯೆ, ನಮ್ಗೆ ಈ ಸಮಸ್ಯೆ, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಚಾಡಿ ಹೇಳಿದ್ರು, ಅದು ಇದೆಲ್ಲ ಮಾಡಿದ್ರು, ಕೇಳಿಸ್ಕೊಂಡ್ರು. ಈ ಅಮ್ಮನಿಗೆ ಅದು ನಾನೆಲ್ಲೋ ಡ್ಯಾಮೇಜ್ ಆಗ್ತಾ ಇದ್ದೀನಿ, ನನಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರೋದು ಇದರಿಂದ ಅಂತ ಪಾಪ ಕಂಡಿಡ್ಕೊಂಡಿದ್ದಾಳೆ. ಆದರೆ ಆಕೆಗೆ ಪರಿಹಾರಗಳು ಗೊತ್ತಿಲ್ಲ. ಆದರೆ ಯಾಕೆ ಅನ್ನೋದು ಗೊತ್ತಾಯಿತು. ಹೇಗೆ ಈಗ ಅದನ್ನು ಸಮಸ್ಯೆಗೆ ಪರಿಹಾರ ಏನು ಅದು ಗೊತ್ತಿಲ್ಲ. ನನ್ನ ಹತ್ರ ಬಂದಾಗ ಆ ಯೋಗ ನಿದ್ರೆ ಮೂಲಕ ಅದನ್ನೆಲ್ಲ ಕ್ಲೀನ್ ಮಾಡುವಂತಹ ಪದ್ಧತಿ. ಕ್ಲೀನ್ ಮಾಡಿದ್ಮೇಲೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾರ ಹತ್ರ ಫೋನ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಂಬರ್ ಚೇಂಜ್ ಮಾಡಿಬಿಟ್ಟು ಹೊಸ ನಂಬರ್ ತಗೊಂಬಿಡಿ. ಅದ್ಭುತವಾಗಿ ಯಾರೂ ಅದನ್ನು ಕಾಲ್ ಮಾಡಲ್ಲ. ಅಕಸ್ಮಾತ್ ಯಾರಾದರೂ ಕೇಳಿದ್ರೆ, ನನ್ನ ಹತ್ರ ನಂಬರ್ ಇಲ್ಲ, ಸ್ವಲ್ಪ ತಲೆ ಬಿಸಿಯಾಗಿದೆ, ಡಾಕ್ಟರ್ ರೆಸ್ಟ್ ತಗೊಳಕ್ಕೆ ಕೇಳಿದ್ದಾರೆ, ಅದಕ್ಕೆ 1 ವರ್ಷ ಆದಮೇಲೆ ಯೂಸ್ ಮಾಡ್ತೀನಿ ಅಂತ ಹೇಳಿ ಹೊಸ ನಂಬರನ್ನು ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಏನು ಅಂದರೆ ಪರಿಹಾರ ಮಾರ್ಗ. ಈಗ ಮಾತಾಡೋರಿಗೆ ಮಾತಾಡಬೇಡ ಅಂತ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ. ಅಟ್ಲೀಸ್ಟ್ ಫೋನ್ ನಂಬರೇ ಇಲ್ಲ ಅಂತಂದರೆ ಯಾರು ಮಾತಾಡೋಕ್ಕೆ ಹೋಗಲ್ಲ, ನೇರವಾಗಿ ಬರ್ತಾರೆ.
ಬಂದವ್ರಿಗೆ ನನಗೆ ನಿದ್ದೆ ಬರ್ತಾ ಇದೆ, ಕುತ್ಕೊಳ್ಳಿ, ಕಾಫಿ ಟೀ ಕುಡೀರಿ ಅಂತ ಹೇಳ್ಬಿಟ್ಟು ಒಂದು 2 ನಿಮಿಷ ಜನರಲ್ ಆಗಿ ಮಾತಾಡಿಸ್ಬಿಟ್ಟು ಕಳಿಸ್ಬಿಡಿ. ಯಾವಾಗ ಒಂದು 2-3 ಸಲ ಇಗ್ನೋರ್ ಮಾಡ್ತೀರಿ, ಖಂಡಿತವಾಗ್ಲೂ ಯಾರೂ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅಥವಾ ಇಗ್ನೋರ್ ಮಾಡಿದ್ರು ಬರ್ತಾವ್ರೆ ಅಂದರೆ ಮಖದ ಮೇಲೆ ಹೊಡೆದಾಗ ಹೇಳ್ಬಿಡಿ. ರೀಸನ್ ಏನು ಅಂದರೆ ಅವ್ರೇನೋ ಏತ್ಬಿಟ್ಟು ಹೋಗ್ಬಿಡ್ತಾರೆ, ಹುಚ್ಚೋ ಇದ್ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನು ಕ್ಲೀನ್ ಮಾಡೋರು ಯಾರು? ಅದು ರಾತ್ರಿ ಎಲ್ಲ ನಿಮ್ಮನ್ನು ಡ್ಯಾಮೇಜ್ ಮಾಡ್ತಾ ಇರ್ತದೆ, ಅದರಲ್ಲೂ ಮಲಗಿದಾಗ ಹೆಚ್ಚಾಗಿ ಮಾಡ್ತಾ ಇರ್ತದೆ. ನೀವು ಯಾವಾಗ ಎಚ್ಚರವಾಗಿರ್ತೀರ ಅದನ್ನು ರಿಪೀಟ್ ಮಾಡ್ತಾ ಇರೋದ್ರಿಂದ ಅವ್ರು ಹೇಳಿರೋದು ಅಲ್ಲಿ ಒಳಗಡೆ ಮೆಲ್ಕಾಗ್ತಾ ಇರ್ತದೆ. ಈ ಹಸುಗಳು ಹೆಂಗೆ ಹುಲ್ಲನ್ನು ಅಗದು 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 ತಿಂತವೆ, ಜಿಗಿದು, ಆ ಥರ ನಿಮ್ಮ ಥಾಟ್ಗಳೆಲ್ಲ ರಿವೈಂಡ್ ಆಗ್ತಾ ಇರ್ತವೆ, ರಿಪೀಟ್ ಆಗ್ತಾ ಇರ್ತವೆ. ಅದು ನಿಮಗೆ ಡ್ಯಾಮೇಜ್ ಮಾಡ್ತದೆ. ದಯವಿಟ್ಟು ಈ ರೀತಿ ಮಾಡ್ಕೊಂಬೇಡಿ. ಸೊ ಸಾಧ್ಯವಾದಷ್ಟು ಫಾರ್ಮಾಲಿಟೀಸ್. ಏನು ಫಾರ್ಮಾಲಿಟೀಸ್? ಯಾರೋ ಬಂದರು, ನಮಸ್ತೆ, ಚೆನ್ನಾಗಿದ್ದೀರಾ, ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, ಕೆಲಸಗಳು ಹೇಗೆ ನಡೀತಾ ಇದೆ, ಮಕ್ಕಳೇನು ಮಾಡ್ತಾವ್ರೆ, ಏನಾಯಿತು, ಹೊಲ ಹಳ್ಳಿ ಕಡೆಯಿಂದ ಬಂದಿರ್ತಾರೆ, ಮಳೆ ಬೆಳೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಅಜ್ಜಿ ಹೇಗಿದ್ದಾರೆ, ತಾತ ಹೇಗಿದ್ದಾರೆ, ಒಂದು 5ರಿಂದ 10 ನಿಮಿಷ 15 ನಿಮಿಷ ಎಲ್ಲ ಕುಶಲೋಪಕಾರಿಯನ್ನು ವಿಚಾರಿಸಿ ಅವ್ರಿಗೆ ಏನು ಬೇಕು ಅತಿಥಿ ಸತ್ಕಾರ ಮಾಡಿ ಕಳಿಸ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಏನಾದರೂ ಸಮಸ್ಯೆಗಳನ್ನು ನೀವು ತಗೊಳ್ಳಂಗಿದ್ರೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಆಗಂಗಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ಎಲ್ಲರಿಗೂ ಡೈಜೆಸ್ಟ್ ಆಗೋದಿಲ್ಲ, ಇದು ನನ್ನ ಅನುಭವ. ಈಗ ಎಲ್ಲೂ ಬರೋರು ಸಮಸ್ಯೆಗಳಿಗೋಸ್ಕರನೇ ಬರೋದು, ಪರಿಹಾರ ಕೊಡಿ ಅಂತ ಹೇಳಿ. ಬಟ್ ನಾನು ಸಮಸ್ಯೆಗಳನ್ನು ತಗೊಳ್ತೀನಿ, ಅದನ್ನು ಏನು ಮಾಡಬೇಕು, ಹೇಗೆ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ಅದರಿಂದ ಹೇಗೆಲ್ಲ ನಾನು ಅದನ್ನು ಎಲ್ಲಿ ತಗೊಂಡೋಗಿ ಹಾಕಬೇಕು, ಈ ವಿದ್ಯೆಗಳು, ಸೂಕ್ಷ್ಮ ವಿದ್ಯೆಗಳು ಕಲ್ತಿರೋದ್ರಿಂದ ನನಗಿದು ಬಹಳ ಸುಲಭ. ನನಗೆ ಯಾವುದೇ ರೀತಿ ಏನೂ ಅದರಿಂದ ತೊಂದರೆ ಇಲ್ಲ. ಅದರಿಂದ ಇನ್ನೂ ನಾನು ಎನ್ಕ್ಯಾಶ್ ಮಾಡ್ಕೊಳ್ತೀನಿ. ಆ ವಿದ್ಯೆಗಳು ನನಗೆ ಗೊತ್ತಿದೆ. ಬಟ್ ಕೆಲವರಿಗೆ ಕೆಲವೊಂದು ಆಹಾರ ಡೈಜೆಸ್ಟ್ ಆಗೋದಿಲ್ಲ. ಡೈಜೆಸ್ಟ್ ಆಗದೆ ಹೋದರೆ ಅನಾರೋಗ್ಯ ಬರ್ತದೆ. ಅದೇ ರೀತಿ ಕಿವಿಲಿ ಯಾರೋ ಹೇಳಿರೋಂಥ ವಿಚಾರಗಳು ನಿಮಗೆ ಡೈಜೆಸ್ಟ್ ಆಗೋದಿಲ್ಲ. ಡೈಜೆಸ್ಟ್ ಆಗದೆ ಇದ್ದಾಗ ಏನಾಗುತ್ತೆ, ಶರೀರದಲ್ಲೆಲ್ಲೋ ಬ್ಲಾಕೇಜಸ್ಗಳು ಉಂಟಾಗುತ್ತೆ. ಕುತ್ತಿಗೆ ನೋವು, ಸೊಂಟ ನೋವು, ಮಂಡಿ ನೋವು, ಏನೋ ಅದು ವೀಸಿಂಗು. ಸೊ ಈ ಥೈರಾಯ್ಡ್, ಈ ಪ್ರಾಬ್ಲಮ್ಗಳೆಲ್ಲ ಹೇಗೆ ಬರ್ತವೆ ಅಂತಂದರೆ ಅವರೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದು ನಿಮಗೆ ಡೈಜೆಸ್ಟ್ ಆಗಿರಲ್ಲ. ಡೈಜೆಸ್ಟ್ ಆಗದೆ ಇರೋದ್ರಿಂದ ಈ ರೀತಿ ಸಮಸ್ಯೆಗಳು ಉಂಟು ಮಾಡ್ತವೆ. ನಾನು ಕೇವಲ 1-2 ಕೇಸ್ ಬಗ್ಗೆ ಮಾತಾಡಿ ಇದನ್ನು ಹೇಳ್ತಾ ಇಲ್ಲ. 22 ವರ್ಷದ ಅನುಭವಗಳು. ಇಲ್ಲಿ ಸಾಕಷ್ಟು ಹೆಣ್ಣುಮಕ್ಳಿಗೆ ಮೂಲವಾಗಿ, ಗಂಡು ಮಕ್ಕಳು ಏನಿಲ್ಲ, ಅವ್ರಿಗೆ ಯಾವುದು ಎಂಥ ವಿಚಾರಗಳು ಬಂದರೂ 100ರಲ್ಲಿ ಒಬ್ಬರೋ ಇಬ್ಬರೋ ಸಮಸ್ಯೆ. ಬಟ್ ಹೆಣ್ಣು ಮಕ್ಕಳಿಗೆ 100ಕ್ಕೆ 50ರಿಂದ 70% ಅಷ್ಟು ಸಮಸ್ಯೆಗಳು ಈ ರೀತಿ ಇರ್ತವೆ. ಅವ್ರಿಗೆ ಜಾಸ್ತಿ. ಯಾಕೆಂದರೆ ಕೇಳಿ 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 ಪಾಪ ಅದನ್ನು ಎಲ್ಲ ಹಾಕಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಸೊ ಆದ್ದರಿಂದ ದಯವಿಟ್ಟು ಹಾಕ್ಬಿಡಿ. ಯಾವುದೇ ಮನೆಗಳಲ್ಲಿ ಬಂದು ನೀವು ಕಸ ಹಾಕ್ಬಿಟ್ರೆ ಜಗಳಕ್ಕೆ ಹೋಗ್ಬಿಡ್ತೀರ. ಆದರೆ ಇಲ್ಲಿ ಎಷ್ಟು ಕಸಗಳಾಗ್ತಾರೆ, ಒಬ್ಬರು ಜಗಳ ಮಾಡೋದಿಲ್ಲ, ಒಬ್ರಿಗೂ ಅದು ಕಸ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ನನಗೆ ಗೊತ್ತಾಗ್ತಾ ಇದೆ ಯಾರ್ಯಾರೆಲ್ಲ ಬಂದು ಅವ್ರಿಗೆ ಏನೇನು ಸಮಸ್ಯೆಗಳಾಗಿದೆ, ಆ ಬ್ಲಾಕೇಜಸ್ ಎಲ್ಲ ಎಲ್ಲೆಲ್ಲಿದೆ, ಈ ಬ್ಲಾಕೇಜಸ್ಗಳು ಹೇಗೆ ಬಂತು ಅನ್ನೋದು ಆ ಮನೇಲಿ ಹಾಕಿರೋ ಕಸನಾದರೂ ಕ್ಲೀನ್ ಮಾಡಿಬಿಡ್ಬಹುದು. ಬಟ್ ಇಲ್ಲಿ ಹಾಕಿರೋ ಕಸಗಳನ್ನು ಕ್ಲೀನ್ ಮಾಡೋದಕ್ಕೆ ಜನ್ಮಗಳು ಹಿಡಿದೋಗ್ಬಿಡ್ತವೆ. ಒಂದು ಜನ್ಮದಲ್ಲಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಅದು ಒಂದು ದಿನ, ವಾರ, ಒಂದು ತಿಂಗಳು, ಒಂದು ವರ್ಷ ಬಿಟ್ಬಿಡಿ, ಜನ್ಮಕ್ಕೂ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಅಂಥ ಕಸಗಳನ್ನು ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಷ್ಟು ಕಸಗಳನ್ನು ಶೇಖರಣೆ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಈ ರೀತಿ ಮಾಡಬೇಡಿ. ಅಕಸ್ಮಾತ್ ಈ ರೀತಿ ಕೇಳಂಗಿದ್ರೆ ಯಾರಾದರೂ ವೃತ್ತಿಪರ ವ್ಯಕ್ತಿಗಳ ಬಳಿ ಹೋಗಿ ಕೇಳಿ ಅಂತೇಳಿ ಅವ್ರ ನಂಬರ್ ಇಸ್ಕೊಂಡು ನೀವೇ ಅವ್ರಿಗೆ ರೆಫರ್ ಮಾಡಿಕೊಟ್ಬಿಡಿ. ಅಲ್ಲಿ ಬಂದು ಪಾಪ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ಳೋಂಥ ಇವತ್ತೆಲ್ಲ ಸುಮಾರು ಆ್ಯಪ್ಗಳೆಲ್ಲ ಬಂದಿದೆ. ಸಾಕಷ್ಟು ಕೌನ್ಸಿಲಿಂಗ್ ಸೆಂಟರ್ಗಳಿದ್ದಾವೆ. ಅವರು ಎಳೆಯೋದೋ ಬಲ್ತಿರೋದೋ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಟ್ಲೀಸ್ಟ್ ಕೇಳೋಕ್ಕೆ ಅಂತ ಒಬ್ರು ಇರ್ತಾರೆ. ಏನೋ ಅಲ್ಪ ಸ್ವಲ್ಪ ಒಂದು ಅಮೌಂಟ್ ತೊಗೊಂಡು, ಫೀಸ್ ತೊಗೊಂಡು ಕೇಳ್ತಾರೆ. ಹಂಗಾದರೂ ಮಾಡಿಬಿಟ್ಬಿಡಿ. ಓಕೆ. ಸೊ ನಿಮಗೇನಾದರೂ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದರೆ, ಹೀಲಿಂಗ್ ಅವಶ್ಯಕತೆ ಇದ್ದರೆ, ಹಿಪ್ನೋಥೆರಪಿ ಅವಶ್ಯಕತೆ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು, ಫೋಟೋ ಕಳಿಸಿ, ನಾನು ಡೀಟೇಲನ್ನು ಕಳಿಸ್ತೀನಿ. ಒನ್ಲಿ ಡೈರೆಕ್ಟ್ ಮೀಟ್. ದಯವಿಟ್ಟು ಫೋನ್ ಮಾಡಬೇಡಿ, ವಾಟ್ಸಪ್ ಮೂಲಕ ವಾಯ್ಸ್ ಮೆಸೇಜ್ ಕಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.